ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಗಲ್ಫ್ ಸಂಘರ್ಷದಿಂದ ಇಡೀ ಜಗತ್ತಲ್ಲಿ ಗ್ಯಾಸ್ ಕೊರತೆ ಇರೋ ಹೊತ್ತಲ್ಲಿ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ತನ್ನ ನೆಲದಲ್ಲೇ ಇರೋ ಗ್ಯಾಸ್ ತೆಗೆಯೋಕೆ ಕೆಲಸ ಜೋರು ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವಿನ ಹೊಡೆದಾಟ ಕಂಟಿನ್ಯೂ ಆಗಿದ್ದು, ಅಮೆರಿಕದ ಸೈನಿಕರನ್ನ ಸುಟ್ಟು ಬೂದಿ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಒಡ್ಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಒಳಗಡೆ ದಾಳಿ ಮಾಡೋಕೆ ಸಂಚು ಹಾಕಿದ್ದ ಸೈತಾನ ಉಗ್ರನ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಅದರಿಂದನೇ ಶುರು ಮಾಡೋಣ. ದೇಶದ ಒಳಗಡೆ ನಮ್ಮ ಭದ್ರತಾ ಪಡೆಗಳು ಉಗ್ರರ ವಿರುದ್ಧ ದೊಡ್ಡ ಬೇಟೆಯಾಡಿವೆ. ದೇಶದಲ್ಲಿ ದೊಡ್ಡ ಉಗ್ರ ದಾಳಿಗಳನ್ನು ನಡೆಸೋಕೆ ಸಂಚು ರೂಪಿಸಿದ್ದ ದಾಳಿಕೋರ ಲಷ್ಕರ್ ಉಗ್ರ ಕಮಾಂಡರ್ನನ್ನ ಈಗ ಹಿಡಿದು ಹಾಕಲಾಗಿದೆ. ಈ ಭಯೋತ್ಪಾದನಾ ಕೃತ್ಯ ನಡೆಸೋಕೆ ಪ್ಲಾನ್ ಮಾಡ್ತಿದ್ದ ಬಂಧಿತ ಕ್ರಿಮಿಯನ್ನ ಕಾಶ್ಮೀರ ಮೂಲದ ಶಬೀರ್ ಅಹಮದ್ ಲೋನ್ ಅಂತ ಗುರುತಿಸಲಾಗಿದೆ. ಈತ ಹೊಸ ಉಗ್ರ ಅಲ್ಲ. ಈ ಹಿಂದೆ 2007ರಲ್ಲೂ ಕೂಡ ಉಗ್ರರೊಂದಿಗೆ ಲಿಂಕ್ ಇರೋ ಆರೋಪದಡಿ ಈತ ಅರೆಸ್ಟ್ ಆಗಿದ್ದ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಜೊತೆಗೆ ಡೈರೆಕ್ಟ್ ಆಗಿ ಲಿಂಕ್ ಇರೋದು ಗೊತ್ತಾಗಿತ್ತು. 12 ವರ್ಷಗಳ ಕಾಲ ಜೈಲಿನಲ್ಲಿದ್ದ. ಬಳಿಕ 2019ರಲ್ಲಿ ಜೈಲಿನಿಂದ ರಿಲೀಸ್ ಆಗಿದ್ದ. ಅದಾದ್ಮೇಲೂ ಕೂಡ ಬುದ್ಧಿ ಕಲಿಯದೆ ಈತ ಸೀದಾ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿಂದಲೇ ಲಷ್ಕರ್ ಜೊತೆಗೆ ಲಿಂಕ್ ಇಟ್ಕೊಂಡು ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದ. ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿರೋ ಲಷ್ಕರ್ ಕ್ಯಾಂಪ್ನಿಂದ ಟ್ರೈನಿಂಗ್ ಪಡ್ಕೊಂಡು ಕೂಡ ಬಂದಿದ್ದ. ಬೇಸಿಕ್ ಮತ್ತು ಅಡ್ವಾನ್ಸ್ ಟ್ರೈನಿಂಗ್ ಸಿಕ್ಕಿದೆ. ಪಾಕ್ನ ISI ಗೈಡೆನ್ಸ್ ಅಲ್ಲಿ ಯುವಕರನ್ನ ತನ್ನ ಗುಂಪಿಗೆ ಸೇರಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದ. ತನ್ನ ಉಗ್ರ ಚಟುವಟಿಕೆಗಳಿಗೆ ಬಾಂಗ್ಲಾ ಪ್ರಜೆಗಳನ್ನ ರಿಕ್ರೂಟ್ ಮಾಡಿಕೊಡ್ತಾ ಇದ್ದ. ಮುಖ್ಯವಾಗಿ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರೋ ಬಾಂಗ್ಲಾದೇಶಿಯರನ್ನ ಬಳಸ್ಕೊಳ್ತಾ ಇದ್ದ. ಪಾಕಿಸ್ತಾನ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ತೋರಿಸದೆ ಮುಚ್ಚಿಟ್ಟು ಈತ ಪ್ಲಾನ್ ಮಾಡ್ತಾ ಇದ್ದ. ಕಳೆದ ಫೆಬ್ರವರಿಯಲ್ಲಿ ದಿಲ್ಲಿ ಸ್ಪೆಷಲ್ ಸೆಲ್ ಪೊಲೀಸರು ಪಾಕ್ನ ISI ಮತ್ತು ಬಾಂಗ್ಲಾದ ಉಗ್ರರೊಂದಿಗೆ ಕನೆಕ್ಷನ್ ಹೊಂದಿದ್ದ 8 ಉಗ್ರಗಾಮಿಗಳನ್ನ ಬಂಧಿಸಿದ್ರು. ಅವರ ವಿಚಾರಣೆ ನಡೆಸಿದಾಗ ಶಬೀರ್ ಈ ದಾಳಿಯ ಸಂಚಿನ ರೂವಾರಿ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ ಶಬೀರ್ ನಿರ್ದೇಶನದ ಮೇಲೆನೆ ಉಳಿದ ಉಗ್ರರು ಕೂಡ ಕೆಲಸ ಮಾಡ್ತಾ ಇದ್ರು. ದಿಲ್ಲಿಯ ಜನಸಂದಣಿ ಇರೋ ಜಾಗಗಳು ಹಾಗೂ ಸೂಕ್ಷ್ಮ ಪ್ರದೇಶಗಳಿಗೆ ಸೀಕ್ರೆಟ್ ಆಗಿ ಹೋಗಿ ದಾಳಿಗೂ ಮುಂಚೆ ಆ ಜಾಗಗಳ ಸರ್ವೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಿದ್ದ ಯುವಕರನ್ನ ಉಗ್ರರನ್ನಾಗಿ ಬ್ರೈನ್ ವಾಶ್ ಮಾಡೋ ಕೆಲಸವನ್ನ ಕೂಡ ಈತ ಮಾಡ್ತಾ ಇದ್ದ. ಹೀಗಾಗಿ ಶಬೀರ್ನನ್ನ ಈಗ ಪೊಲೀಸರು ಜಾಲ ಬೀಸಿ ಹಿಡಿದು ಹಾಕಿದ್ದಾರೆ. ಸೆಂಟ್ರಲ್ ಏಜೆನ್ಸಿಗಳ ಸಹಾಯದೊಂದಿಗೆ ದಿಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಈತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಏನೋ ಸಂಘರ್ಷದ ನಡುವೆ ಭಾರತದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಕಂಪನಿ ಮಹತ್ವದ ಹೆಜ್ಜೆ ಇಟ್ಟಿದೆ. ದಮನ್ ಕರಾವಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಶುರು ಮಾಡಿದೆ. ಭಾನುವಾರದಿಂದ ಈ ದಮನ್ ಪ್ರಾಜೆಕ್ಟ್ನಿಂದ ಫುಲ್ ಸ್ಕೇಲ್ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಶುರುವಾಗಿದೆ. ಇಲ್ಲಿ B1224P ಪ್ಲಾಟ್ಫಾರ್ಮ್ನಿಂದ ಗುಜರಾತ್ನ ಹಜೇರಾ ಪ್ಲಾಂಟ್ಗೆ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಈ ಗುಡ್ ನ್ಯೂಸ್ ಹೊರಬೀಳ್ತಿದ್ದ ಹಾಗೆ ಷೇರುಪೇಟೆಯಲ್ಲಿ ನಿಫ್ಟಿ ಡೌನ್ ಇದ್ರೂ ಕೂಡ ONGC ಷೇರುಗಳು 1.1% ಏರಿಕೆ ಕಂಡಿವೆ. ಪ್ರತಿ ಷೇರು 285 ರೂಪಾಯಿ ಆಸುಪಾಸಲ್ಲಿತ್ತು. ಈ ದಮನ್ ಪ್ರಾಜೆಕ್ಟ್ ಮುಂಬೈನಿಂದ 180 ಕಿಲೋಮೀಟರ್ ದೂರ ಹಾಗೂ ಗುಜರಾತ್ನ ಪಿಪಾವಾವ್ನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು $1 ಬಿಲಿಯನ್ ಇನ್ವೆಸ್ಟ್ ಮಾಡಿ ಪ್ರಾಜೆಕ್ಟ್ ಅನ್ನ ಮಾಡಲಾಗಿದೆ. ವಿಶೇಷ ಅಂದರೆ 2 ವರ್ಷಕ್ಕಿಂತ ಕಮ್ಮಿ ಟೈಮ್ನಲ್ಲಿ ಪ್ರಾಜೆಕ್ಟ್ ಕೆಲಸ ಕಂಪ್ಲೀಟ್ ಆಗಿದೆ. 2016ರಲ್ಲೇ ಇಲ್ಲಿನ ಬಾವಿಯಿಂದ ಉತ್ಪಾದನೆ ಶುರು ಮಾಡಲಾಗಿತ್ತು. ಮೊದಲ ಬಾವಿಯಿಂದ ಆಗ ಲಿಮಿಟೆಡ್ ಆಗಿ ಗ್ಯಾಸ್ ಸಪ್ಲೈ ಸಿಗ್ತಾ ಇತ್ತು, ಹೆಚ್ಚು ಕಮರ್ಷಿಯಲ್ ಆಗಿರಲಿಲ್ಲ. ಈಗ ಲೇಟೆಸ್ಟ್ ಡ್ರಿಲ್ಲಿಂಗ್ ಟೆಕ್ನಾಲಜಿ ಬಳಸಿ ಗ್ಯಾಸ್ ಉತ್ಪಾದನೆಯನ್ನು ಮತ್ತಷ್ಟು ಜಾಸ್ತಿ ಮಾಡಲಾಗಿದೆ. ಇದೊಂಥರ ಭಾರತಕ್ಕೆ ಬರಗಾಲದಲ್ಲಿ ಮಳೆ ಬಂದಂಗಾಗಿದೆ. ಯಾಕಂದರೆ ಕಳೆದ 1 ತಿಂಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ, ಹಾರ್ಮುಜ್ ಜಲಸಂಧಿ ಬ್ಲಾಕ್, ಗ್ಯಾಸ್ ಆಯಿಲ್ ಸಪ್ಲೈ ಸ್ಟಕ್, ತುಂಬ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಮ್ಮಲ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಹೆಚ್ಚು ಮಾಡೋದು ನಮಗೆ ತುಂಬ ಪ್ರಯಾರಿಟಿ ಆಗಿತ್ತು. ಆ ಟೈಮ್ನಲ್ಲೇ ONGCಯ ಈ ಗುಡ್ ನ್ಯೂಸ್ ದೇಶಕ್ಕೆ ಒಂದು ಸಣ್ಣ ಪಾಸಿಟಿವಿಟಿ ಅಷ್ಟೇ. ಇಲ್ಲಿದ್ರೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಟೋಟಲ್ ಪ್ಯಾಕೇಜಿನ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಇನ್ನು ಇರಾನ್ ಒಳಗಡೆ ಭೂಸೇನೆ ನುಗ್ಗಿಸೋಕೆ ಸ್ಕೆಚ್ ಹಾಕ್ತಿರೋ ಅಮೆರಿಕಗೆ ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಕಾಲಿಬಾಫ್ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕನ್ ಸೈನಿಕರು ಒಂದ್ಸಲ ಬರಲಿ, ನಮ್ಮ ನೆಲದ ಮೇಲೆ ಕಾಲಿಡ್ಲಿ, ನಮ್ಮ ಸೇನೆ ಕಾಯ್ತಾ ಇದೆ, ಅವ್ರನ್ನೆಲ್ಲ ಸುಟ್ಟು ಬೂದಿ ಮಾಡ್ತೀವಿ, ಹಾಗೆ ಅವರ ಮಿಡಲ್ ಈಸ್ಟ್ ಪಾರ್ಟ್ನರ್ಗಳಿಗೂ ಕೂಡ ಶಾಶ್ವತ ಶಿಕ್ಷೆ ಕೊಡ್ತೀವಿ ಅಂತ ಅಂಬರಿಸಿದ್ದಾರೆ. ಒಂದ್ ಕಡೆ ಟ್ರಂಪ್ ಡೀಲ್ ಆಗುತ್ತೆ ಅಂತ ಹೇಳ್ತಿದ್ರೆ, ಇರಾನ್ ಮಾತ್ರ ಸ್ವಲ್ಪನೂ ಡೀಲ್ ಬಗ್ಗೆ ಮಾತೇ ಆಡ್ತಿಲ್ಲ. ಸುಟ್ಟು ಹಾಕ್ತೀವಿ, ಶಾರ್ಕ್ಗಳಿಗೆ ಆಹಾರ ಹಾಕ್ತೀರಿ ಅಂತೆಲ್ಲ ಹೆದರಿಸ್ತಾ ಇದ್ದಾರೆ, ಬೆದರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಟ್ರಂಪ್ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಟೈಮ್ನಿಂದ ಇರಾನ್ನ ಟಾರ್ಗೆಟ್ಗಳನ್ನು ಗುರಿ ಮಾಡಿಕೊಂಡಿದ್ದ ಅಮೆರಿಕ ಸೇನೆ ಈಗ ಅವೆಲ್ಲವನ್ನ ಹೊಡೆದು ಧ್ವಂಸ ಮಾಡಿದೆ, ನಮ್ಮ ಗ್ರೇಟ್ ಮಿಲಿಟರಿ ಅಂದುಕೊಂಡಿದ್ದನ್ನ ಮಾಡಿ ಮುಗಿಸಿದೆ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗೋ ಹಡಗುಗಳಿಗೆ ಇರಾನ್ ಟೋಲ್ ಹಾಕೋಕೆ ಯೋಚನೆ ಮಾಡ್ತಾ ಇದೆ ಅನ್ನೋ ಬಗ್ಗೆ ಮಾಧ್ಯಮಗಳು ಟ್ರಂಪ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಟ್ರಂಪ್, ಅದೇನಾದರೂ ನಿಜ ಆದರೆ ನಾವು ಸುಮ್ಮನಿರೋದಿಲ್ಲ, ಕೇವಲ 2 ನಿಮಿಷಗಳಲ್ಲಿ ಆ ಸಿಸ್ಟಮ್ ಅನ್ನ ಬಂದ್ ಮಾಡಿಬಿಡ್ತೇವೆ,
ಎಲ್ಲರ ತಲೆ ತಿರುಗಿ ಹೋಗಬೇಕು, ಅಷ್ಟು ಬೇಗ ನಾವು ಇವರ ಆಟವನ್ನು ಮುಗಿಸ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ಇರಾಕ್ನಲ್ಲಿರೋ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಪ್ರಾಕ್ಸಿಗಳು ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಬಾಗ್ದಾದ್ನಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದೊಡ್ಡ ದಾಳಿಯಾಗಿದೆ. ಬಾಗ್ದಾದ್ ಏರ್ಪೋರ್ಟ್ ಹತ್ತಿರ ಇರೋ ಅಮೆರಿಕದ ಲಾಜಿಸ್ಟಿಕ್ಸ್ ಸಪೋರ್ಟ್ ಫೆಸಿಲಿಟಿ ವಿಕ್ಟರಿ ಬೇಸ್ ಕಾಂಪ್ಲೆಕ್ಸ್ ಮೇಲೆ ನಿರಂತರವಾಗಿ ರಾಕೆಟ್ ದಾಳಿಯಾಗಿದೆ. ಆದರೆ ರಾಕೆಟ್ಗಳನ್ನು ತಡೆಯುವಲ್ಲಿ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾವೆ. ನೇರವಾಗಿ ಬಂದು ಅಪ್ಪಳಿಸಿದ ರಾಕೆಟ್ಗಳಿಂದ ಇರಾಕ್ ಸ್ಪೆಷಲ್ ಫೋರ್ಸ್ಗೆ ಸೇರಿದ A-32B ಟ್ರಾನ್ಸ್ಪೋರ್ಟ್ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡು ಉರಿದು ಹೋಗಿದೆ. ಸದ್ಯ ಈ ಬೇಸ್ನಿಂದ ಅಮೆರಿಕನ್ ಸೈನಿಕರನ್ನ ಆಲ್ರೆಡಿ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಆಗಿತ್ತು. ಹಾಗಾಗಿ ಅಮೆರಿಕದ ಸೈನಿಕರಿಗೆ ಪ್ರಾಣಹಾನಿ ಆಗಿಲ್ಲ. ಆದರೂ ಅಮೆರಿಕಗೆ ಸೀರಿಯಸ್ ವಾರ್ನಿಂಗ್, ಇದು ಸಿಂಬಾಲಿಕ್ ದಾಳಿ ಅಂತ ಪರಿಗಣಿಸಲಾಗ್ತಾ ಇದೆ. ಈ ಘಟನೆ ಬೆನ್ನಲ್ಲೇ ಬಾಗ್ದಾದ್ ಆಕಾಶದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಹಾರಿವೆ. ಏನು ಬಾಗ್ದಾದ್ ಮಾತ್ರವಲ್ಲ, ಇರಾಕ್ನ ಕುರ್ದಿಶ್ ಪ್ರದೇಶದ ರಾಜಧಾನಿ ಎರ್ಬಿಲ್ನಲ್ಲೂ ಕೂಡ ಅಮೆರಿಕದ ಕಾನ್ಸುಲೇಟ್ ಕಚೇರಿಯನ್ನೇ ಟಾರ್ಗೆಟ್ ಮಾಡಿ ಭಾರೀ ಡ್ರೋನ್ ದಾಳಿ ಮಾಡಲಾಗಿದೆ. ಆದರೆ ಈ ಏರಿಯಾದಲ್ಲಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ ತಕ್ಷಣ ಆಕ್ಟಿವ್ ಆಗಿ ಡ್ರೋನ್ಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸಿದೆ. ಏನೋ ಲೆಬನಾನ್ ವಿರುದ್ಧದ ಸಂಘರ್ಷದಲ್ಲಿ ಇಸ್ರೇಲ್ನ ಸ್ಟಾರ್ ಫುಟ್ಬಾಲ್ ಆಟಗಾರನೊಬ್ಬ ಸೇನಾ ಸಮವಸ್ತ್ರ ತೊಟ್ಟು ಗುಂಡಿನ ದಾಳಿ ಮಾಡ್ತಿರೋದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇಸ್ರೇಲ್ ಪ್ರೀಮಿಯರ್ ಲೀಗ್ನ ಹಪೋಯೆಲ್ ಹದೇರಾ ಕ್ಲಬ್ನ ಕ್ಯಾಪ್ಟನ್ ಆಗಿರೋ ಮೆನಾಶೆ ಜಲ್ಕಾ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಪರವಾಗಿ ಯೋಧನಾಗಿ ಫೀಲ್ಡ್ಗಿಳಿದಿದ್ದಾರೆ. ಈ ಮೆನಾಶೆ ಕೈಯಲ್ಲಿ ಬಂದೂಕ್ ಹಿಡಿದು ಇಸ್ರೇಲ್ ಪರ ಗುಂಡಿನ ದಾಳಿ ಮಾಡ್ತಿರೋ ವಿಡಿಯೋ ವೈರಲ್ ಆಗಿದೆ. ಇಸ್ರೇಲ್ ಸೇನೆಯ ಪ್ಯಾರಾಟ್ರೂಪರ್ ಬ್ರಿಗೇಡ್ನಲ್ಲಿ ರಿಸರ್ವ್ ಯೋಧನಾಗಿರೋ ಈ ಆಟಗಾರ ಈ ಹಿಂದೆ ಗಾಜಾ ಕದನದಲ್ಲೂ ಕೂಡ 100 ದಿನಗಳ ಕಾಲ ಪಾಲ್ಗೊಂಡಿದ್ದ ವಿಚಾರ ಹೊರಬಿದ್ದಿದೆ. ಏನೋ ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಮೆನಾಶೆ ವಿರುದ್ಧ ಪ್ಯಾಲೆಸ್ತೈನ್ ಫುಟ್ಬಾಲ್ ಸಂಸ್ಥೆ ಹಾಗೂ ವಿಶ್ವಾದ್ಯಂತ ಫುಟ್ಬಾಲ್ ಅಭಿಮಾನಿಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ರಷ್ಯಾ ತಂಡವನ್ನ ಅಮಾನತು ಮಾಡಿದ ಫಿಫಾ ಈಗ ಇಸ್ರೇಲ್ ಆಟಗಾರನ ಈ ಕೃತ್ಯದ ಬಗ್ಗೆ ಯಾಕೆ ಸೈಲೆಂಟ್ ಆಗಿದೆ, ಕೂಡಲೇ ಆತನನ್ನ ಇಸ್ರೇಲ್ ಫುಟ್ಬಾಲ್ ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕು ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಆದ್ರೆ ಇಸ್ರೇಲ್ ಪ್ರಕಾರ ಅಯ್ಯೋ ಆತ ನಾಗರಿಕರಿ, ನಮ್ಮ ದೇಶದಲ್ಲಿ ಈ ಥರದ ಪದ್ಧತಿ ಇದೆ, ನಾಗರಿಕರಿಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟು ದೇಶಕ್ಕೆ ಅಗತ್ಯ ಇದ್ದಾಗ ಕರೆಯೋ ಒಂದು ಪದ್ಧತಿ ಇದೆ. ಅದರ ಪ್ರಕಾರ ಒಂದು ದೇಶಕ್ಕೋಸ್ಕರ ಅವರು ಕೆಲಸ ಮಾಡ್ತಿದ್ದಾರೆ, ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನು ತಪ್ಪು ಅನ್ನೋದು ಇಸ್ರೇಲ್ನ ಲಾಜಿಕ್ ಇಲ್ಲಿ. ಏನೋ ಲೆಬನಾನ್ನಲ್ಲಿ ನಡೀತಾ ಇರೋ ದಾಳಿಗೆ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯ ಯೋಧರೊಬ್ಬರು ಕೂಡ ಬಲಿಯಾಗಿದ್ದಾರೆ ಸ್ನೇಹಿತರೆ. 3 ಗಾಯಗೊಂಡಿದ್ದಾರೆ. ದಕ್ಷಿಣ ಲೆಬನಾನ್ನ ಅರ್ಚಿತ್ ಅಲ್ ಖುಜೈರ್ ಬಳಿಯಿದ್ದ ಯುನಿಫಿಲ್ ಪಡೆಯ ಶಿಬಿರದ ಸಮೀಪ ಈ ಘಟನೆಯಾಗಿದೆ. ಈ ದಾಳಿಯಲ್ಲಿ ಮೃತಪಟ್ಟ ಯೋಧ ಮತ್ತು ಗಾಯಗೊಂಡಿರೋ 3 ಯೋಧರು ನಮ್ಮ ದೇಶದವರು ಅಂತ ಇಂಡೋನೇಷ್ಯಾ ವಿದೇಶಾಂಗ ಇಲಾಖೆ ಕನ್ಫರ್ಮ್ ಮಾಡಿದೆ. ಅಲ್ಲಿ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ವಿಶ್ವಸಂಸ್ಥೆಯ ಯೋಧರ ಮೇಲೆ ದಾಳಿ ಮಾಡಿರುವುದು ಅಕ್ಷಮ್ಯ, ಕೂಡಲೇ ಇದರ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತ, ಹಾಗೆ ಇಸ್ರೇಲ್ ಲೆಬನಾನ್ನ ಸಾರ್ವಭೌಮತೆಯನ್ನು ಗೌರವಿಸಬೇಕು ಅಂತ ಹೇಳಿ ಇಂಡೋನೇಷ್ಯಾ ಆಗ್ರಹ ಮಾಡಿದೆ. ಇದೆಲ್ಲದರ ಮಧ್ಯೆ ಇಸ್ರೇಲ್ ದಕ್ಷಿಣ ಬೇರೂತ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳನ್ನು ಗುರಿಯಾಗಿಸಿ ದೊಡ್ಡ ಕಾರ್ಯಾಚರಣೆ ಮಾಡೋಕೆ ಮುಂದಾಗಿದೆ. ಹೀಗಾಗಿ ಈ ದಾಳಿಗೂ ಮುನ್ನ ಹರೇತ್ ರೇಕ್, ಘೊಬೈರಿ ಹೀಗೆ 7 ಪ್ರಮುಖ ಪ್ರದೇಶಗಳಲ್ಲಿ ವಾಸ ಇರೋ ಜನರಿಗೆ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಏನೋ ಇಸ್ರೇಲ್ ಮೇಲೆ ಇರಾನ್ ಮತ್ತದರ ಪ್ರಾಕ್ಸಿಗಳ ದಾಳಿ ಮುಂದುವರೆದಿದೆ. ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿರೋ ಪ್ರಮುಖ ಬಂದರು ನಗರ ಐಲಟ್ ಮೇಲೆ ಯೆಮೆನ್ನ ಹೂತಿಗಳು 2 ಡ್ರೋನ್ಗಳನ್ನು ಹಾರಿಸಿದ್ದಾರೆ. ಆದರೆ ಅದನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹೊಡೆದು ಹಾಕಿದಾವೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಹೂತಿ ಬಂಡುಕೋರರು ಯುದ್ಧಕ್ಕೆ ಎಂಟ್ರಿ ಕೊಟ್ಟಿರೋದರ ಪರಿಣಾಮ ಇಸ್ರೇಲ್ ಸೇನೆ ದಕ್ಷಿಣದ ಕಡೆಗೂ ಈಗ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದೆ. ಇಸ್ರೇಲ್ಗೀಗ 3ನೇ ಫ್ರಂಟ್ ನಲ್ಲೂ ಭಾರಿ ಯುದ್ಧ ಶುರುವಾಗಿದೆ. ಒಂದ್ ಕಡೆ ಇರಾನ್ ಜೊತೆ, ಇನ್ನೊಂದ್ ಕಡೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಜೊತೆ, ಈಗ ಯೆಮೆನ್ನಲ್ಲಿ ಹೂತಿಗಳೊಂದಿಗೆ. ನಡುವೆ ಸ್ವಲ್ಪ ಪಾರ್ಟ್ ಟೈಮ್ ತರ ಸಿರಿಯಾದಲ್ಲೂ ಯುದ್ಧ ಮಾಡಿದ್ರು ಇವರು. ಏನೋ ಇರಾನ್ ರಾಜಧಾನಿ ಟೆಹರಾನ್ ಸೇರಿದ ಹಾಗೆ ಹಲವು ನಗರಗಳ ಮೇಲೆ ಭಾನುವಾರ ರಾತ್ರಿ ನಡೆದ ದಾಳಿ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಇಸ್ರೇಲ್ ಕ್ಷಿಪಣಿಗಳ ಅಬ್ಬರಕ್ಕೆ ಕರಾಜ್, ಶಿರಾಜ್, ಕಾಮ್ ಆಮೇಲೆ ಅಬದಾನ್ ನಗರಗಳ ವಸತಿ ಪ್ರದೇಶಗಳು ಕೂಡ ಧ್ವಂಸವಾಗಿವೆ. ಇರಾನ್ನಾದ್ಯಂತ ಬರೋಬ್ಬರಿ 92,000ಕ್ಕೂ ಅಧಿಕ ಜನ ಈ ದಾಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಇನ್ನು ಈವರೆಗೆ 600ಕ್ಕೂ ಅಧಿಕ ಶಾಲೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆಗಳು ಮತ್ತು ರೆಡ್ ಕ್ರೆಸೆಂಟ್ಗೆ ಸೇರಿದ ಕಟ್ಟಡಗಳು ಕೂಡ ಜಖಮಾಗಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಇಸ್ರೇಲ್ ಮಾತ್ರ ನಾವು ಕೇವಲ ಮಿಲಿಟರಿ ನೆಲೆಗಳು, ಪೊಲೀಸ್ ಸ್ಟೇಷನ್ ಹಾಗೂ ಸರ್ಕಾರಿ ಕಟ್ಟಡಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅನ್ನೋ ಸಮಜಾಯಿಷಿ ಕೊಟ್ಟಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ನ ಭಯಾನಕ ದಾಳಿಯ ಭೀತಿ ನಡುವೆ ಕೂಡ ಇರಾನ್ನಲ್ಲಿ ಸರ್ಕಾರದ ಪರವಾಗಿ ಖಾಮೆನೆಯಿಗಳ ಬೆಂಬಲಿಗರು ಬೀದಿಗಿಳಿದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ದೇಶಾದ್ಯಂತ ರಾತ್ರಿ ವೇಳೆ ಬೃಹತ್ ರ್ಯಾಲಿಗಳನ್ನು ಮಾಡಿದ್ದಾರೆ. ಇರಾನ್ ಸರ್ಕಾರದ ಪರವಾಗಿ ಜೈಕಾರ ಹಾಕಿದ್ದಾರೆ. ದಕ್ಷಿಣದ ಬಂದರ್ ಅಬ್ಬಾಸ್ ನಗರದಲ್ಲಂತೂ 100 ಜನ ಸೇರಿ ತಾವು ವಶಪಡಿಸಿಕೊಂಡಿರೋ ಅಮೆರಿಕದ ಡ್ರೋನ್ ಅನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ಕದನ ನಿಲ್ಲಿಸೋಕೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ 4 ದೇಶಗಳ ವಿದೇಶಾಂಗ ಸಚಿವರ ಮಹತ್ವದ ಸಭೆ ನಡೆದಿದೆ. ಈ ಮೀಟಿಂಗ್ನಲ್ಲಿ ಪಾಕ್ ಸೇರಿ ಟರ್ಕಿ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ರಾಷ್ಟ್ರಗಳ ನಾಯಕರು ಪಾಲ್ಗೊಂಡಿದ್ರು. ಸಭೆಯ ಬಳಿಕ ಮಾತನಾಡಿದ ಪಾಕ್ನ ವಿದೇಶಾಂಗ ಸಚಿವ ಇಶಕ್ ಧರ್,
ಈ ಮಾತುಕತೆ ತುಂಬಾ ಯಶಸ್ವಿಯಾಗಿದೆ, ವೆರಿ ಪ್ರೊಡಕ್ಟಿವ್. ಆದಷ್ಟು ಬೇಗ ಈ ಯುದ್ಧಕ್ಕೊಂದು ಶಾಶ್ವತ ತೆರೆ ಎಳೆಯುವ ಕುರಿತು ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನೇರವಾಗಿ ಮಾತುಕತೆ ನಡೆಯುವ ಹಾಗೆ ಮಾಡ್ತೀವಿ. ಮಾತುಕತೆ ನಡೆಸೋಕೆ ಎರಡೂ ಕಡೆಯಿಂದ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಯುದ್ಧವನ್ನು ನಿಲ್ಲಿಸೋಕೆ ರಾಜತಾಂತ್ರಿಕ ಮಾತುಕತೆ ಒಂದೇ ದಾರಿ ಅನ್ನೋದನ್ನ ಈ ಮೀಟಿಂಗ್ ನಲ್ಲಿ ಚರ್ಚಿಸಲಾಗಿದೆ. ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ, ಹೀಗಾಗಿ ಆದಷ್ಟು ಬೇಗ ಮಿಡಲ್ ಈಸ್ಟ್ ನಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಅಂತ ಈ 4 ರಾಷ್ಟ್ರಗಳು ತೀರ್ಮಾನಿಸಿವೆ, ಮಾತಾಡ್ಕೊಂಡಿದ್ದಾರೆ. ಅವ್ರ ಕೈಲೇನು ಭಾಳ ಇಲ್ಲ, ಬಟ್ ಮಾತಾಡ್ಕೊಂಡಿದ್ದಾರೆ. ಹಾಗೆ ಇಂಥ ಟೈಮ್ನಲ್ಲಿ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿರೋದು ತುಂಬ ಮುಖ್ಯ ಅಂಥೇಳಿ ಧಾರ್ಮಿಕ ವಿಚಾರವನ್ನು ಕೂಡ ತಗೊಂಬಂದು ಡಿಸ್ಕಸ್ ಮಾಡಿದ್ದಾರೆ ವಾರ್ ನಡೆಯೋ ಟೈಮ್ನಲ್ಲಿ. ಇನ್ನು ಯುದ್ಧ ತೀವ್ರವಾಗ್ತಿರೋ ನಡುವೆ ಇರಾನ್ ಒಂದು ಹೊಸ AI ವಿಡಿಯೋ ರಿಲೀಸ್ ಮಾಡಿದೆ. ಇದರಲ್ಲಿ ಇರಾನ್ ಸೇನೆ ಇಸ್ರೇಲ್ನ ಜೆರುಸಲಂನಲ್ಲಿರೋ ಅಲ್ ಅಕ್ಸಾ ಮಸೀದಿ ಕಡೆಗೆ ನುಗ್ಗಿ ಹೋಗ್ತಿರೋ ದೃಶ್ಯಗಳನ್ನು ತೋರಿಸಲಾಗಿದೆ. ಜೊತೆಗೆ ಇಸ್ರೇಲ್ನ ನಗರಗಳ ಮೇಲೆ ಭಾರಿ ಮಿಸೈಲ್ ದಾಳಿ ನಡೀತಾ ಇರೋ ಹಾಗೆ AI ಮೂಲಕ ಸೃಷ್ಟಿಸಲಾಗಿದೆ. ಈ ವಿಡಿಯೋದ ಆರಂಭದಲ್ಲಿ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನಿ ಸೇನಾ ಕಮಾಂಡರ್ಗಳೊಂದಿಗೆ ಮೀಟಿಂಗ್ ಮಾಡ್ತಿರೋದು ಕೂಡ ಇದೆ. ಕಳೆದ ವಾರವಷ್ಟೇ ಇರಾನ್ ಮತ್ತೊಂದು AI ವಿಡಿಯೋವನ್ನು ರಿಲೀಸ್ ಮಾಡಿತ್ತು. ಅದರಲ್ಲಿ ಅಮೆರಿಕದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೇಲೆ ಮಿಸೈಲ್ ಅಟ್ಯಾಕ್ ಆಗೋ ದೃಶ್ಯಗಳಿದ್ವು. ಈಗ ಇರಾನ್ನ ಸರ್ಕಾರಿ ಮಾಧ್ಯಮ ಹೊಸ AI ವಿಡಿಯೋ ರಿಲೀಸ್ ಮಾಡಿದೆ. ಇನ್ನು ಅಫ್ಘಾನ್ ಮತ್ತು ಪಾಕ್ ನಡುವೆ ಕೂಡ ಮತ್ತೆ ಕಾಳಗ ಶುರುವಾಗಿದೆ. ಪಾಕಿಸ್ತಾನ ಸೇನೆ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಭಾರಿ ದಾಳಿ ಮಾಡಿದೆ ಅಂತ ತಾಲಿಬಾನ್ ಸರ್ಕಾರ ಆರೋಪಿಸಿದೆ. ಭಾನುವಾರ ಮಧ್ಯಾಹ್ನ ಕುನಾರ್ ಪ್ರಾಂತ್ಯದ ಅಸದಾಬಾದ್ ನಗರದ ಹಳ್ಳಿಗಳು ಹಾಗೂ ಜನರ ಮನೆಗಳ ಮೇಲೆ ಪಾಕ್ ಮೋರ್ಟರ್ ಮತ್ತು ಹೆವಿ ವೆಪನ್ಸ್ ಬಳಸಿ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಒಬ್ಬರು ಪ್ರಾಣ ಕಳ್ಕೊಂಡಿದ್ದು, 16ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಬಹುತೇಕರು ಮಹಿಳೆಯರೇ ಮತ್ತು ಮಕ್ಕಳೇ ಇದ್ದಾರೆ. ಅಫ್ಘಾನ್ ಸರ್ಕಾರದ ಡೆಪ್ಯೂಟಿ ಸ್ಪೋಕ್ಸ್ ಪರ್ಸನ್ ಹಮ್ದುಲ್ಲಾ ಫಿತ್ರತ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಬಹಳ ಮಳೆ, ಅಲ್ಲೆಲ್ಲ ಭೂಕುಸಿತ ಎಲ್ಲ ಉಂಟಾಗ್ತಿದೆ. ಕಳೆದ 24 ಗಂಟೆಯಲ್ಲಿ 17 ಜನರು ಪ್ರಾಣ ಕಳ್ಕೊಂಡಿದ್ದಾರೆ, 26ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ, 140ಕ್ಕೂ ಅಧಿಕ ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಇನ್ನು ಕ್ಯೂಬಾ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವರಿಗೆ. ಈಗ ಕ್ಯೂಬಾಗೆ ಬರೋ ತೈಲವನ್ನು ಇಷ್ಟು ದಿವಸ ಬ್ಲಾಕ್ ಮಾಡ್ತಿದ್ದ ಅಮೆರಿಕ ಈಗ ರಷ್ಯಾ ತೈಲವನ್ನು ಬರೋಕೆ ಅನುಮತಿ ಕೊಟ್ಟಿದೆ. 7,30,000 ಬ್ಯಾರೆಲ್ ಆಯಿಲ್ ಹೊತ್ತ ರಷ್ಯನ್ ಹಡಗು ಕ್ಯೂಬಾಗೆ ಬಂದಿದೆ ಅಂತ ರಿಪೋರ್ಟ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಟ್ರಂಪ್, ಕ್ಯೂಬಾಗೆ ಬದುಕೋಕೆ ತೈಲ ಬೇಕು, ಸೊ ರಷ್ಯಾ ಆಗಲಿ ಯಾವುದೇ ರಾಷ್ಟ್ರ ಆಗಲಿ ಕ್ಯೂಬಾಗೆ ತೈಲ ಕೊಡೋಕೆ ಮುಂದಾದ್ರೆ ಪರವಾಗಿಲ್ಲ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ವೆನೆಜುವೆಲಾ ಕೊಡ್ತಾ ಇತ್ತು, ಅದನ್ನೆಲ್ಲ ಇವರು ತಡೆದಿದ್ದಾರೆ ಅಮೆರಿಕನ್ಸ್, ಅದಕ್ಕೆ ಅವ್ರಿಗೆ ಉಸಿರು ಕಟ್ಟಿಸಿದ್ದಾರೆ. ಆಮೇಲೆ ಪುಟಿನ್ ಹಡಗನ್ನ ಕಳಿಸಿದ್ರು, ಅದಕ್ಕೆ ಬಾಯಿ ಮುಚ್ಕೊಂಡು ದಾರಿ ಬಿಡದೆ ಅದನ್ನ ಅಡ್ಡ ಹಾಕಿದ್ರೆ ಪುಟಿನ್ ಆಮೇಲೆ ಇನ್ಯಾವ ತರ ರುಚಿಗೆ ಹೇಳ್ತಾರೆ ಅನ್ನೋ ಟೆನ್ಷನ್ ಏನೋ ಗೊತ್ತಿಲ್ಲ ಅಮೆರಿಕಾಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.